ಅಪ್ಪು 23 ವರ್ಷಗಳ ಹಿಂದೆ ಬ್ಲಾಕ್ ಬಸ್ಟರ್ ಮೂವಿ. ಇವತ್ತಿಗೂ ಕೂಡ ಅದು ಬ್ಲಾಕ್ ಬಸ್ಟರ್ ಮೂವಿನೇ. ಅಂದಿನ ಕಾಲದಲ್ಲೇ ಕೋಟಿ ಕೋಟಿ ಅದು ಗಳಿಸಿದಂತಹ ಸಿನಿಮಾ ಇವತ್ತು ರೀ ರಿಲೀಸ್ ಆಗಿದೆ. 23 ವರ್ಷಗಳ ನಂತರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ. 14ರಂದೇ ರೀ ರಿಲೀಸ್ ಆಗಿರುವಂತಹ ಅಪ್ಪು ಸಿನಿಮಾ ನಾಳೆ ನಟ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ 14ನೇ ತಾರೀಕಿನಿಂದಲೇ ಚಿತ್ರಮಂದಿರಗಳಲ್ಲಿ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ. ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರಕ್ಕೆ ನಟಿ ರಮ್ಯಾ ಅವರು ಆಗಮಿಸಿ ಚಿತ್ರವನ್ನ ವೀಕ್ಷಿಸಿದ್ದಾರೆ. ರಮ್ಯಾ ಅವರ ಜೊತೆಯಲ್ಲಿ ನಟಿ ಶರ್ಮಿಳಾ ಮಾಂಡ್ರೆ ಕೂಡ ಆಗಮಿಸಿದ್ರು. ಇವತ್ತು ಕೂಡ ಅಪ್ಪು ಸಿನಿಮಾವನ್ನ ನೋಡಿ ಎಷ್ಟೋ ಜನ ಕಣ್ಣೀರನ್ನ ಹಾಕಿದ್ದಾರೆ. ನಟಿ ರಮ್ಯಾ ಅವರು ಆಗಮಿಸಿದ್ರು, ಸಿನಿಮಾವನ್ನ ನೋಡಿದ್ದಾರೆ. ಬಹಳಷ್ಟು ಜನ ಸೆಲೆಬ್ರಿಟಿಗಳು, ಜನಸಾಮಾನ್ಯರು, ಅಪ್ಪು ಅಭಿಮಾನಿಗಳು ಅಪ್ಪು ಸಿನಿಮಾ ರೀ ರಿಲೀಸ್ ಅನ್ನ ಹಬ್ಬದಂತೆ ಆಚರಣೆ ಮಾಡಿದ್ದಾರೆ. ಅಪ್ಪು 23 ವರ್ಷಗಳ ಹಿಂದೆ ಬ್ಲಾಕ್ ಬಸ್ಟರ್ ಮೂವಿ. ಇವತ್ತಿಗೂ ಕೂಡ ಅದು ಬ್ಲಾಕ್ ಬಸ್ಟರ್ ಮೂವಿನೇ. ಅಂದಿನ ಕಾಲದಲ್ಲೇ ಕೋಟಿ ಕೋಟಿ ಅದು ಗಳಿಸಿದಂತಹ ಸಿನಿಮಾ ಇವತ್ತು ರೀ ರಿಲೀಸ್ ಆಗಿದೆ. 23 ವರ್ಷಗಳ ನಂತರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ. 14ರಂದೇ ರೀ ರಿಲೀಸ್ ಆಗಿರುವಂತಹ ಅಪ್ಪು ಸಿನಿಮಾ ನಾಳೆ ನಟ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ 14ನೇ ತಾರೀಕಿನಿಂದಲೇ ಚಿತ್ರಮಂದಿರಗಳಲ್ಲಿ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ. ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರಕ್ಕೆ ನಟಿ ರಮ್ಯಾ ಅವರು ಆಗಮಿಸಿ ಚಿತ್ರವನ್ನ ವೀಕ್ಷಿಸಿದ್ದಾರೆ. ರಮ್ಯಾ ಅವರ ಜೊತೆಯಲ್ಲಿ ನಟಿ ಶರ್ಮಿಳಾ ಮಾಂಡ್ರೆ ಕೂಡ ಆಗಮಿಸಿದ್ರು. ಇವತ್ತು ಕೂಡ ಅಪ್ಪು ಸಿನಿಮಾವನ್ನ ನೋಡಿ ಎಷ್ಟೋ ಜನ ಕಣ್ಣೀರನ್ನ ಹಾಕಿದ್ದಾರೆ. ನಟಿ ರಮ್ಯಾ ಅವರು ಆಗಮಿಸಿದ್ರು, ಸಿನಿಮಾವನ್ನ ನೋಡಿದ್ದಾರೆ. ಬಹಳಷ್ಟು ಜನ ಸೆಲೆಬ್ರಿಟಿಗಳು, ಜನಸಾಮಾನ್ಯರು, ಅಪ್ಪು ಅಭಿಮಾನಿಗಳು ಅಪ್ಪು ಸಿನಿಮಾ ರೀ ರಿಲೀಸ್ ಅನ್ನ ಹಬ್ಬದಂತೆ ಆಚರಣೆ ಮಾಡಿದ್ದಾರೆ. ಅಪ್ಪು 23 ವರ್ಷಗಳ ಹಿಂದೆ ಬ್ಲಾಕ್ ಬಸ್ಟರ್ ಮೂವಿ. ಇವತ್ತಿಗೂ ಕೂಡ ಅದು ಬ್ಲಾಕ್ ಬಸ್ಟರ್ ಮೂವಿನೇ. ಅಂದಿನ ಕಾಲದಲ್ಲೇ ಕೋಟಿ ಕೋಟಿ ಅದು ಗಳಿಸಿದಂತಹ ಸಿನಿಮಾ ಇವತ್ತು ರೀ ರಿಲೀಸ್ ಆಗಿದೆ. 23 ವರ್ಷಗಳ ನಂತರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ. 14ರಂದೇ ರೀ ರಿಲೀಸ್ ಆಗಿರುವಂತಹ ಅಪ್ಪು ಸಿನಿಮಾ ನಾಳೆ ನಟ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ 14ನೇ ತಾರೀಕಿನಿಂದಲೇ ಚಿತ್ರಮಂದಿರಗಳಲ್ಲಿ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ. ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರಕ್ಕೆ ನಟಿ ರಮ್ಯಾ ಅವರು ಆಗಮಿಸಿ ಚಿತ್ರವನ್ನ ವೀಕ್ಷಿಸಿದ್ದಾರೆ. ರಮ್ಯಾ ಅವರ ಜೊತೆಯಲ್ಲಿ ನಟಿ ಶರ್ಮಿಳಾ ಮಾಂಡ್ರೆ ಕೂಡ ಆಗಮಿಸಿದ್ರು. ಇವತ್ತು ಕೂಡ ಅಪ್ಪು ಸಿನಿಮಾವನ್ನ ನೋಡಿ ಎಷ್ಟೋ ಜನ ಕಣ್ಣೀರನ್ನ ಹಾಕಿದ್ದಾರೆ. ನಟಿ ರಮ್ಯಾ ಅವರು ಆಗಮಿಸಿದ್ರು, ಸಿನಿಮಾವನ್ನ ನೋಡಿದ್ದಾರೆ. ಬಹಳಷ್ಟು ಜನ ಸೆಲೆಬ್ರಿಟಿಗಳು, ಜನಸಾಮಾನ್ಯರು, ಅಪ್ಪು ಅಭಿಮಾನಿಗಳು ಅಪ್ಪು ಸಿನಿಮಾ ರೀ ರಿಲೀಸ್ ಅನ್ನ ಹಬ್ಬದಂತೆ ಆಚರಣೆ ಮಾಡಿದ್ದಾರೆ. ಅಪ್ಪು 23 ವರ್ಷಗಳ ಹಿಂದೆ ಬ್ಲಾಕ್ ಬಸ್ಟರ್ ಮೂವಿ. ಇವತ್ತಿಗೂ ಕೂಡ ಅದು ಬ್ಲಾಕ್ ಬಸ್ಟರ್ ಮೂವಿನೇ. ಅಂದಿನ ಕಾಲದಲ್ಲೇ ಕೋಟಿ ಕೋಟಿ ಅದು ಗಳಿಸಿದಂತಹ ಸಿನಿಮಾ ಇವತ್ತು ರೀ ರಿಲೀಸ್ ಆಗಿದೆ. 23 ವರ್ಷಗಳ ನಂತರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ. 14ರಂದೇ ರೀ ರಿಲೀಸ್ ಆಗಿರುವಂತಹ ಅಪ್ಪು ಸಿನಿಮಾ ನಾಳೆ ನಟ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ 14ನೇ ತಾರೀಕಿನಿಂದಲೇ ಚಿತ್ರಮಂದಿರಗಳಲ್ಲಿ ಅಪ್ಪು ಸಿನಿಮಾ
ರೀ ರಿಲೀಸ್ ಆಗಿದೆ. ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರಕ್ಕೆ ನಟಿ ರಮ್ಯಾ ಅವರು ಆಗಮಿಸಿ ಚಿತ್ರವನ್ನ ವೀಕ್ಷಿಸಿದ್ದಾರೆ. ರಮ್ಯಾ ಅವರ ಜೊತೆಯಲ್ಲಿ ನಟಿ ಶರ್ಮಿಳಾ ಮಾಂಡ್ರೆ ಕೂಡ ಆಗಮಿಸಿದ್ರು. ಇವತ್ತು ಕೂಡ ಅಪ್ಪು ಸಿನಿಮಾವನ್ನ ನೋಡಿ ಎಷ್ಟೋ ಜನ ಕಣ್ಣೀರನ್ನ ಹಾಕಿದ್ದಾರೆ. ನಟಿ ರಮ್ಯಾ ಅವರು ಆಗಮಿಸಿದ್ರು, ಸಿನಿಮಾವನ್ನ ನೋಡಿದ್ದಾರೆ. ಬಹಳಷ್ಟು ಜನ ಸೆಲೆಬ್ರಿಟಿಗಳು, ಜನಸಾಮಾನ್ಯರು, ಅಪ್ಪು ಅಭಿಮಾನಿಗಳು ಅಪ್ಪು ಸಿನಿಮಾ ರೀ ರಿಲೀಸ್ ಅನ್ನ ಹಬ್ಬದಂತೆ ಆಚರಣೆ ಮಾಡಿದ್ದಾರೆ. ಅಪ್ಪು 23 ವರ್ಷಗಳ ಹಿಂದೆ ಬ್ಲಾಕ್ ಬಸ್ಟರ್ ಮೂವಿ, ಇವತ್ತಿಗೂ ಕೂಡ ಅದು ಬ್ಲಾಕ್ ಬಸ್ಟರ್ ಮೂವಿನೇ. ಅಂದಿನ ಕಾಲದಲ್ಲೇ ಕೋಟಿ ಕೋಟಿ ಅದು ಗಳಿಸಿದಂತಹ ಸಿನಿಮಾ ಇವತ್ತು ರೀ ರಿಲೀಸ್ ಆಗಿದೆ. 23 ವರ್ಷಗಳ ನಂತರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ. 14ರಂದೇ ರೀ ರಿಲೀಸ್ ಆಗಿರುವಂತಹ ಅಪ್ಪು ಸಿನಿಮಾ ನಾಳೆ ನಟ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ 14ನೇ ತಾರೀಕಿನಿಂದಲೇ ಚಿತ್ರಮಂದಿರಗಳಲ್ಲಿ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ. ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರಕ್ಕೆ ನಟಿ ರಮ್ಯಾ ಅವರು ಆಗಮಿಸಿ ಚಿತ್ರವನ್ನ ವೀಕ್ಷಿಸಿದ್ದಾರೆ. ರಮ್ಯಾ ಅವರ ಜೊತೆಯಲ್ಲಿ ನಟಿ ಶರ್ಮಿಳಾ ಮಾಂಡ್ರೆ ಕೂಡ ಆಗಮಿಸಿದ್ರು. ಇವತ್ತು ಕೂಡ ಅಪ್ಪು ಸಿನಿಮಾವನ್ನ ನೋಡಿ ಎಷ್ಟೋ ಜನ ಕಣ್ಣೀರನ್ನ ಹಾಕಿದ್ದಾರೆ. ನಟಿ ರಮ್ಯಾ ಅವರು ಆಗಮಿಸಿದ್ರು, ಸಿನಿಮಾವನ್ನ ನೋಡಿದ್ದಾರೆ. ಬಹಳಷ್ಟು ಜನ ಸೆಲೆಬ್ರಿಟಿಗಳು, ಜನಸಾಮಾನ್ಯರು, ಅಪ್ಪು ಅಭಿಮಾನಿಗಳು ಅಪ್ಪು ಸಿನಿಮಾ ರೀ ರಿಲೀಸ್ ಅನ್ನ ಹಬ್ಬದಂತೆ ಆಚರಣೆ ಮಾಡಿದ್ದಾರೆ. ಅಪ್ಪು 23 ವರ್ಷಗಳ ಹಿಂದೆ ಬ್ಲಾಕ್ ಬಸ್ಟರ್ ಮೂವಿ, ಇವತ್ತಿಗೂ ಕೂಡ ಅದು ಬ್ಲಾಕ್ ಬಸ್ಟರ್ ಮೂವಿನೇ. ಅಂದಿನ ಕಾಲದಲ್ಲೇ ಕೋಟಿ ಕೋಟಿ ಅದು ಗಳಿಸಿದಂತಹ ಸಿನಿಮಾ ಇವತ್ತು ರೀ ರಿಲೀಸ್ ಆಗಿದೆ. 23 ವರ್ಷಗಳ ನಂತರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ. 14ರಂದೇ ರೀ ರಿಲೀಸ್ ಆಗಿರುವಂತಹ ಅಪ್ಪು ಸಿನಿಮಾ ನಾಳೆ ನಟ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ 14ನೇ ತಾರೀಕಿನಿಂದಲೇ ಚಿತ್ರಮಂದಿರಗಳಲ್ಲಿ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ. ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರಕ್ಕೆ ನಟಿ ರಮ್ಯಾ ಅವರು ಆಗಮಿಸಿ ಚಿತ್ರವನ್ನ ವೀಕ್ಷಿಸಿದ್ದಾರೆ. ರಮ್ಯಾ ಅವರ ಜೊತೆಯಲ್ಲಿ ನಟಿ ಶರ್ಮಿಳಾ ಮಾಂಡ್ರೆ ಕೂಡ ಆಗಮಿಸಿದ್ರು.